ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಚಿಂಚೋಳಿ ತಾಲೂಕಿನ ಸುಲೇಪೇಟ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತ್ಯೋತ್ಸವದ ಅಂಗವಾಗಿ ಸುಲೇಪೇಟೆ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಸುಲೇಪೇಟ ಗ್ರಾಮದ ಅಧ್ಯಕ್ಷರಾದ ಕೂಲಿ ಕಬ್ಬಲಿಗೆ ಸಮಾಜದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶಿವಕುಮಾರ್ ಕೊತ್ತಪಟ್ಟಿ, ಕೋಳಿ ಸಮಾಜ್ ಗೌರವ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಅಪ್ಪಣ್ಣ ತಳವಾರ್, ಸನ್ಮಾನ್ಯ ಶ್ರೀ ಪ್ರಧಾನ ಕಾರ್ಯದರ್ಶಿಗಳಾದ ವೈಜಿನಾಥ್ ದಾದಿ, ಸನ್ಮಾನ್ಯ ಶ್ರೀ ಉಪಾಧ್ಯಕ್ಷರಾದ ಪ್ರಕಾಶ್ ಮಂತ್ರಿ, ಕೂಲಿ ಸಮಾಜದ ಹಿರಿಯ ಮುಖಂಡರಾದ ನಾಮದೇವ್ ಪೊಲೀಸ್ ಪಾಟೀಲ್ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸುಲೇಪೇಟ ಗ್ರಾಮದ ಪಂಚಾಯತ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಂತೋಷ್ ಮೇಘರಾಜ್ ರಾಥೋಡ್, ರುದ್ರಮಣಿ ರಾಮತೀರ್ಥಕರ್, ಗ್ರಾಮ ಪಂಚಾಯತ್ ಸದಸ್ಯರು ಮೈತಾಬ್ ಸಾಬ್, ಗ್ರಾಮ ಪಂಚಾಯತ್ ಸದಸ್ಯರು ವೀರೇಶ್ ಕುಂಬಾರ್, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಸಮಾಜದ ಕುಲ ಬಾಂಧವರು ಅಂಬಾದಾಸ್ ಐನೊಳ್ಳಿ, ರವಿ ಕೇರೊಳ್ಳಿ, ಮಹೇಶ್ ಭಕ್ತಂಪಳ್ಳಿ, ಪ್ರಭು ಜಾಣ್ ಸರ್, ಗೋವಿಂದ್ ಚಿಂಚೋಳಿ, ಶಿವಕುಮಾರ್ ತಳವಾರ್, ಶರಣು ವಾಲಿಕಾರ್, ನಾಗೇಶ್ ಅವರಾದಿ, ರಮೇಶ್ ದಂತುಲ್, ಸಿದ್ದಪ್ಪ ಚಿಂತಪಳ್ಳಿ, ರವಿಕುಮಾರ್ ಅಲ್ಲಾಪುರ್, ನಾಗೇಶ್ ತೆಲಂಗಾಣಿ, ಕಂಟಪ್ಪ ಮಂತ್ರಿ, ಜಗನ್ನಾಥ್ ಯಂಕಂಚಿ, ಅರ್ಜುನ್ ತೆಲ್ಕೋರ್ ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಜರಣಪ್ಪ ಬಿ ತಳವಾರ್, ನ್ಯೂಸ್ 26 ಕನ್ನಡ, ಚಿಂಚೋಳಿ. ಚೌಡಯ್ಯನವರ ವೃತ್ತದಲ್ಲಿ ಸುಲೇಪೇಟ ಗ್ರಾಮ ಪಂಚಾಯತಿಯ ಮಾನ್ಯ ಅಧ್ಯಕ್ಷರು ವತಿಯಿಂದ ಈಗಾಗಲೇ ಪೂಜೆ ನೆರವೇರಿದೆ. ಅದರಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಸುಲೇಪೇಟ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ, ಅದೇ ರೀತಿ ಸಮಾಜದ ಅಧ್ಯಕ್ಷರೇ, ಯುವ ಮುಖಂಡರೇ, ಗ್ರಾಮ ಪಂಚಾಯತಿಯ ಸದಸ್ಯರೇ, ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರೇ, ಸಮಾಜದ ಕೂಲಿ ಸಮಾಜದ ಎಲ್ಲ ನನ್ನ ಹಿರಿಯ ಅಣ್ಣನವರೇ, ನಾವು ನಿಜಶರಣ ಅಂಬಿಗರ ಚೌಡಯ್ಯನವರ ಕೇವಲ ಜಯಂತಿ ಮಾಡಿ ಇಷ್ಟಿಗೆ ಬಿಟ್ಟು ಹೋಗೋದಲ್ಲ, ನಿಜ ಅಂದರೆ ಸತ್ಯ. ನಾವೆಲ್ಲ ಇವತ್ತಿನಿಂದ ಪ್ರತಿಜ್ಞೆ ಮಾಡಬೇಕು. ನಾವೆಲ್ಲ ಏನಾದರೂ ಅವ್ರಿಗೆ ಗೌರವ ಸಲ್ಲಿಸಬೇಕಾದ್ರೆ ನಾವು ಆದಷ್ಟು ಸಾಧ್ಯ ಆದಷ್ಟು ಸತ್ಯನಿಂದ ನಾವೆಲ್ಲ ಮಾರ್ಗ ನಡಿಬೇಕಂತ ಇವತ್ತೊಂದು ನಿರ್ಧಾರ ಮಾಡೋಣ. ನಾನು ನಿಮ್ಮ ಜೊತೆ ನಾವು ಇದ್ದೀವಿ. ನಿಜ ಅಂದರೆ ಸತ್ಯ, ಸತ್ಯ ಹೇಳೋದು ಯಾವಾಗಿದ್ರು ಎಲ್ಲ ಸಣ್ಣರೇ ಆದರೂ ಇವರಿಗೆ ನಿಜ ಅಂದರೆ ಸತ್ಯವನ್ನೇ ನುಡಿತಿದ್ರು. ಇದ್ದಂತ ಇದ್ದಂಗನ್ನ ನುಡಿಯವರಿಗೆ ನಿಜ ಶರಣ ಅಂತ ಕರೀತಾರೆ. ಆದ ಕಾರಣ ಮತ್ತೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ಸಲ್ಲಿಸೋದಕ್ಕಾಗಿ ಈ ಎಲ್ಲ ಸಮಾಜದ ಪೊಲೀಸ್ ಸಮಾಜ ಹಿರಿಯ ಮುಖಂಡರಿಗೆ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಯುವ ಮುಖಂಡರಿಗೆ ಮತ್ತು ಇನ್ನೊಂದು ವಿಷಯ ಹೇಳಬೇಕು. ವೈಯಕ್ತಿಕವಾಗಿ ನಾನು ರಾಜಕೀಯ ಬೆನ್ನೆಲುಬಾದಂಥ ಕೂಲಿ ಸಮಾಜಕ್ಕೆ ಇವತ್ತು ನಮ್ಮ ಎಲ್ಲ ಹಿರಿಯರಿಗೆ ನಾವು ಗೌರವಿಸಬೇಕಾಗ್ತದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಬಂದು ಶೋಭೆ ತಂದಿದ್ದಕ್ಕಾಗಿ ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದ ಅರ್ಪಿಸಿ ನಾನು ಮುಗಿಸ್ತೀನಿ. ಜೈ ಹಿಂದ್. ವಿಠ್ಠಲ್ ಹೆರೂರವರಿಗೆ, ಚೌಡಯ್ಯನವರಿಗೆ ಒಂದನ್ನು ನುಡಿಯುವುದು ಒಂದೇ ಹುಟ್ಟಲ್ಲಿ ಕಡೆ ಹಾಯಿಸುವ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯ ಅವರ ಒಂದೇ ಒಂದು ವಚನದಲ್ಲಿದೆ ಇದರ ವಿವರವಾಗಿ. ಏನಪ್ಪ ಅಂದರೆ, ಅಂಬಿಗ ಎಂದು ಕುಂದನ್ನು ನುಡಿಯುವುದು. ಇನ್ನೊಬ್ಬರಿಗೆ ಯಾರಪ್ಪ ಅಂತ ಇನ್ನೊಬ್ಬರಿಗೆ ನಾವು ಅವಹೇಳನ ಮಾಡಬಾರ್ದು ಅಂತಕ್ಕಂಥದ್ದು. ನಂಬಿದರೆ ನಮ್ಮನ್ನು ನಂಬು, ನಿಮ್ಮನ್ನು ಒಂದೇ ಹುಟ್ಟಲ್ಲಿ ಅಂದರೆ ಕಡೆ ಹಾಯಿಸುವ ಒಂದು ಹೊಳೆ ಇರ್ತದೆ, ಹೊಳೆಯಿಂದ ಆಚೆ ಕಡೆ ದಾಳ ಸಾಗಿಸ್ಬೇಕಾಗಿತ್ತು, ಒಂದೇ ಹುಟ್ಟಿನಲ್ಲಿ ಸಾಗಿಸ್ತೀವಿ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಅದೇ ಒಂದು ತತ್ವವನ್ನು ಕೂಡ ಅಳವಡಿಸ್ಕೊಂಡಿದ್ದಾರೆ ಅಂಬಿಗರ ಚೌಡಯ್ಯನವರು. ಹೀಗಾಗಿ ಉತ್ತಮವಾದ ರೀತಿಯಲ್ಲಿ ಅವರ ಮಾತುಗಳು ನೇರವಾಗಿ ನುಡಿದಂಥ ಮಾತುಗಳು. ಹೆಂಗಪ್ಪ ಅಂದ್ರೆ ಗಾಡಿ ಒಳಗಿನ ಇದು ಹಳ್ಳ ಹೊಡೆದ್ರೆ ಗಾಡಿಯ ಕೆಸರಿನ ಹಳ್ಳ ಹೊಡೆದ್ರೆ ಹೆಂಗೆ ಕೂಡ್ತಿತ್ತು ಅದೇ ರೀತಿಯಲ್ಲಿ ಅವರ ಮಾತುಗಳು ನೇರವಾಗಿದ್ದು. ಆಮೇಲೆ ಕೆಲವರು ಚೆನ್ನಾಗಿ ತಿಳ್ಕೊಳ್ಳೋರು ಚೆನ್ನಾಗಿ ಅರ್ಥ ಮಾಡ್ಕೊತಿದ್ರು, ಕೆಲವರು ಅರ್ಥ ಮಾಡ್ಕೊಳ್ಳೋರ್ದವರು ಏನಪ್ಪಾ ಅಂದ್ರೆ ಅವಹೇಳನಕಾರಿಯಾಗಿ ಹೇಳ್ತಾ ಇದ್ರು. ಹೀಗಾಗಿ ನೇರ ನುಡಿಯನ್ನು ಹೇಳುವಂತ ಅಂಬಿಗರ ಚೌಡಯ್ಯನವರು ನಾವು ಕೂಡ ನಮ್ಮ ಜೀವನದಲ್ಲಿ ಕೂಡ ನಾವು ಅದೇ ರೀತಿಯಾಗಿ ಸರ್ ಅವರು ಹೇಳಿದಂತೆ ನಾವೆಲ್ಲರೂ ಒಂದು ಸತ್ಯದ ದಾರಿಯನ್ನ ನಡೆದು ಮತ್ತೆ ಈಗಿನ ಒಂದು ಶಿಕ್ಷಣ ಪದ್ಧತಿಯಲ್ಲಿ ನಾವೆಲ್ಲರೂ ವಿದ್ಯಾವಂತರಾಗೋಣ. ಏನಂದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ಸಮಾಜದಲ್ಲಿ ವಿದ್ಯಾವಂತರ ಕೊರತೆ ಇದೆ. ಹೀಗಾಗಿ ನಾವೆಲ್ಲರೂ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ವಿದ್ಯೆಯನ್ನ ಮೊದಲು ಪಡ್ಕೊಳ್ಬೇಕು. ನಾವು ಜ್ಞಾನವನ್ನು ಪಡ್ಕೊಂಡ ನಂತರ ಇದೆಲ್ಲ ಜ್ಞಾನ ಆಟೋಮೆಟಿಕ್ ಆಗಿ ಬರ್ತದ. ಹೀಗಾಗಿ ನಾವೆಲ್ಲ ಸಮಾಜ ಬಾಂಧವರು ಎಲ್ಲರೂ ಕೂಡಿ ಸಣ್ಣ ಮಕ್ಕಳು ಇಟ್ಕೊಂಡು ಎಲ್ಲ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನ ಕೊಡೋಣ ಅಂತ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.